ರಾಜ್ಯದಲ್ಲೂ ದಲಿತ ನಾಯಕನಿಗೆ ಒಲಿಯುತ್ತಾ ಸಿಎಂ ಪಟ್ಟ. ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ದಲಿತ ಮುಖ್ಯಮಂತ್ರಿ ಜಪ. ಪಂಜಾಬ್ ಮಾದರಿ ರಾಜ್ಯದಲ್ಲೂ ಅನ್ವಯ ಆಗುವಂತ ಕನಸನ್ನು ಕಾಣ್ತಿದ್ದಾರೆ. ಇನ್ನು ದಲಿತ ಸಿಎಂ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಂಚೂಣಿಯಲ್ಲಿದ್ದಾರೆ. ಇನ್ನು 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದಲಿತ ಸಿಎಂ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿತ್ತು ದಲಿತರಿಗೆ ಸಿಎಂ ಸ್ಥಾನ ತಪ್ಪಿಸಿರುವಂತಹ ಒಂದು ಆರೋಪ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಅಧಿಕಾರಕ್ಕೆ ಬಂದ್ರೆ 2023ರಲ್ಲಿ ಕಾಂಗ್ರೆಸ್ ದಲಿತ ಸಿಎಂ ಆಗಬೇಕು ಈ ರೀತಿಯ ಒಂದು ಕೂಗು ಕೇಳಿ ಬರ್ತಾ ಇದೆ. ಬಡ ದೂರದ ಮಾತು ಅದು. ಅದಕ್ಕೆ ಬೇಕಾದಂತ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ ಪಕ್ಷದಲ್ಲಿ. ಒಂದು ವೇಳೆ ಕಾಂಗ್ರೆಸ್ ಬಂದ್ರೆ ನಿಜಕ್ಕೂ ದಲಿತ ಸಿಎಂ ಆಗುವಂತ ಸಾಧ್ಯತೆ ಇದೆಯಾ ಹರೀಶ್? ಸೋಮಣ್ಣ, ಬಹಳ ಮುಖ್ಯವಾಗಿ 2023ರ ಚುನಾವಣೆ ಏನಿದೆ ಆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಕೈ ಪಡೆಯಲ್ಲಿ ಸಾಕಷ್ಟು ಕಸರತ್ತು ಕೂಡ ಈಗಾಗಲೇ ಆರಂಭವಾಗಿದೆ. ಆದರೆ ಪಂಜಾಬ್ನಲ್ಲಿ ನಡೆದಂಥ ರಾಜಕೀಯ ಬದಲಾವಣೆ ಏನಿದೆ ಅಲ್ಲಿನ ಸರ್ಕಾರದಲ್ಲಿ ಕೂಡ ಹೈಕಮಾಂಡ್ ದಲಿತ ಸಿಎಂ ಅನ್ನ ಅಖಾಡಕ್ಕೆ ಅಂದ್ರೆ ಅಧಿಕಾರದಲ್ಲಿ ಕೂರಿಸ್ತಕ್ಕಂಥದ್ದು. ಅಂದ್ರೆ ಈಗ ಏನು ಚರಣ್ ಸಿಂಗ್ ಚನ್ನಿ ಅವ್ರನ್ನ ಈಗ ಸಿಎಂ ಗಾದಿಯಲ್ಲಿ ಕೂರಿಸಿರೋದು, ಅದು ಕೂಡ ದಲಿತ ನಾಯಕನೊಬ್ಬನನ್ನ ಈಗ ಸಿಎಂ ಸ್ಥಾನದಲ್ಲಿ ಕೂರಿಸಿರುವಂಥದ್ದು ಸಾಕಷ್ಟು ಕೂಡ ರಾಜ್ಯ ಕೈಪಡೆಯಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ದಿಢೀರನೆ ಹೈಕಮಾಂಡ್ ಈ ರೀತಿಯ ನಿರ್ಧಾರ ಕೈಗೊಂಡಿರುವುದರ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಇದೆ ಅಂತಕ್ಕಂಥ ಮಾತುಗಳು ಪಂಜಾಬ್ ವಲಯದಲ್ಲಿ ಕೇಳಿಬರ್ತಿದೆ. ಯಾಕಂದ್ರೆ ಚುನಾವಣೆಗೆ ಕೂಡ ಇನ್ನು 4-5 ತಿಂಗಳು ಪಂಜಾಬ್ನಲ್ಲಿ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಅಸ್ತ್ರವನ್ನು ಪ್ರಯೋಗಿಸಿದೆ, ದಲಿತ ಸಿಎಂ ಅನ್ನ ಅಲ್ಲಿ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಿಸಿದೆ. ಹಾಗಾಗಿ ಆ ಒಂದು ಬದಲಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಆ ರೀತಿಯ ಒಂದು ಬದಲಾವಣೆ ಪರ್ವ ಕಾಣಬಹುದು ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ಒಂದು ಕನಸು ಈಗ ಚಿಗುರೊಡೆದಿರುವಂಥದ್ದು ಕೂಡ ಒಂದು ದಲಿತ ನಾಯಕರಲ್ಲಿ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದೆ. ಅದರಲ್ಲೂ ರಾಜ್ಯದ ಮಟ್ಟಿಗೆ ಒಬ್ಬ ದಲಿತ ಸಿಎಂ ಆಗ್ತಕ್ಕಂಥ ಎಲ್ಲ ಅವಕಾಶ ಇತ್ತು, ಅದಕ್ಕೆ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆರೋಪಗಳು ಸಹಜವಾಗಿ ಕೇಳಿಬರ್ತಿದೆ. ಅದೇ ಕಾರಣಕ್ಕೆ ಇತ್ತೀಚಿನ ಚುನಾವಣೆ ಸಂದರ್ಭದಲ್ಲಿ ದಲಿತ ವೋಟ್ ಬ್ಯಾಂಕ್ ಏನಿತ್ತು, ಕಾಂಗ್ರೆಸ್ಗೆ ಬೆನ್ನಿಗೆ ನಿಂತಿದ್ದಂಥ ದಲಿತ ವೋಟ್ ಬ್ಯಾಂಕು ಒಂದಷ್ಟು ಬೇರೆ ಪಕ್ಷಗಳಿಗೆ ಚದುರಿ ಹೋಗಿದೆ ಅಂತಕ್ಕಂಥ ಒಂದು ಮಾತುಗಳು ಆರೋಪಗಳು ಇರುವಂಥದ್ದು. ಅದೇ ಕಾರಣಕ್ಕೆ ಬಹುಶಃ ಪಂಜಾಬ್ನಲ್ಲಿ ಆದಂಥ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೈಪಡೆಯಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಸೊ ದಲಿತ ನಾಯಕರಲ್ಲಿ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನ ಕನಸುಗಳನ್ನ ಕಾಣೋಕೆ ಈಗ ಪ್ರಾರಂಭ ಆಗಿದೆ. ಯಾಕಂತಂದ್ರೆ ಪಂಜಾಬ್ನಲ್ಲಿ ದಿಢೀರನೆ ಯಾರು ಕೂಡ ಊಹೆ ಮಾಡಕ್ಕಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಂಡಿದೆ. ಅಲ್ಲಿ ಅಚ್ಚರಿ ಎಂಬಂತೆ ದಲಿತ ಮುಖಂಡನೊಬ್ಬನನ್ನ ಸಿಎಂ ಗಾದಿಯಲ್ಲಿ ಕೂರಿಸಿದ್ದಾರೆ. ಅದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಬಹುಶಃ ಅದೇ ರೀತಿ ಬದಲಾವಣೆ ಇಲ್ಲೂ ಆಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಕನಸುಗಳು ಕೂಡ ಈಗ ಚಿಗುರೊಡೆದಿದೆ ದಲಿತ ನಾಯಕರಲ್ಲಿ. ಸೊ ಈ ಹಿಂದಿನ 2013ರ ಒಂದು ಚುನಾವಣೆ ನೋಡಿದಂಥ ವಿಚಾರದಲ್ಲಿ ಪರಮೇಶ್ವರ್ ಅವರು ಸಿಎಂ ಗಾದಿಗೆ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ರು. ಸೊ ಮತ್ತೆ ಅವಾಗ ದಲಿತ ಸಿಎಂ ಒಂದು ಕೂಗು ಕೂಡ ದಟ್ಟವಾಗಿ ಕೇಳಿ ಬಂದಿತ್ತು. ಸಹಜವಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ಪರಮೇಶ್ವರ್ ಅವರು ಸೋಲ್ಬೇಕಾಯಿತು. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿದ್ರು. ಅಲ್ಲೂ ಕೂಡ ದಲಿತ ಸಿಎಂ ಅಂತಕ್ಕಂಥ ಒಂದು ಮಾತುಗಳೇನಿದೆ ದಟ್ಟವಾಗಿ ಕಾಂಗ್ರೆಸ್ ಅಲ್ಲಿ ಕೇಳಿ ಬಂದಿತ್ತು. ಸೊ ಹಾಗಾಗಿ ನಂತರ ಚುನಾವಣೆ, ಯಾಕಂದ್ರೆ ಪರಮೇಶ್ವರ್ ಅವರು ಸತತ 7-8 ವರ್ಷಗಳ ಕಾಲ ಕೆಪಿಸಿಸಿ ಸಾರಥ್ಯವನ್ನು ವಹಿಸಿಕೊಂಡಿದ್ರು, ಯಶಸ್ವಿಯಾಗಿ ನಿಭಾಯಿಸಿದ್ರು. ಅದೇ ಕಾರಣಕ್ಕೆ ಅವರು ಸಿಎಂ ಆಗ್ತಾರೆ ಅಂತಕ್ಕಂಥ ಕೂಡ ಸಾಕಷ್ಟು ಕನಸುಗಳನ್ನ ದಲಿತ ನಾಯಕರು ಮತ್ತೆ ದಲಿತ ಸಮುದಾಯ ಕೂಡ ಹೊಂದಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ಅಧಿಕಾರ ತಪ್ಪಿತು ಅಂತಕ್ಕಂಥ ಒಂದು ಮಾತುಗಳು ಆರೋಪಗಳು ಇತ್ತು. ಸೊ 2018ರ ಚುನಾವಣೆ ನೋಡಿದಂಥ ವಿಚಾರದಲ್ಲಿ ಅಲ್ಲೂ ಕೂಡ ಬಹುಶಃ ಮತ್ತೆ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದಲಿತ ಸಿಎಂ ಆಗ್ಬೋದು ಅಂತಕ್ಕಂಥ ಒಂದು ಕೂಗು ಕೇಳಿ ಬಂದಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಾಂದ್ರೆ ಜಿ ಪರಮೇಶ್ವರ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಒಂದು ಸಿಎಂ ಗಾದಿಯನ್ನು ಕೊಡಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇತ್ತು. ಆದರೆ ಅಲ್ಲಿ ಮೈತ್ರಿ ಸರ್ಕಾರ ಬಂದಂಥ ಒಂದು ಸಂದರ್ಭದಲ್ಲಿ ಅಂದ್ರೆ JDS ಜೊತೆ ಅನಿವಾರ್ಯವಾಗಿ ಮೈತ್ರಿ ಮಾಡ್ಕೊಳ್ಬೇಕಾಯಿತು ಪೂರ್ಣ ಬಹುಮತ ಬರದ ಕಾರಣಕ್ಕಾಗಿ. ಸೊ ಆ ಒಂದು ಸನ್ನಿವೇಶದಲ್ಲಿ ಕೂಡ JDS ವರಿಷ್ಠ HD ದೇವೇಗೌಡ ಅವರು ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಸ್ತಾಪ ಮಾಡಿದ್ರು ಅಂತಕ್ಕಂಥ ಒಂದು ಮಾತುಗಳು. ಸೊ ಆ ಒಂದು ಸಂದರ್ಭದಲ್ಲಿ ದಲಿತ ನಾಯಕನಿಗೆ ಕೊಡಬಹುದಾಗಿತ್ತು ಸಿಎಂ ಗಾದಿ ಅಂತಕ್ಕಂಥ ಒಂದು ಮಾತು ಬಂದಿತ್ತು. ಹಾಗಾಗಿ 2023ರ ಚುನಾವಣೆ ಸೊ ಇನ್ನು 20 ತಿಂಗಳಿದೆ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ದಲಿತ ನಾಯಕರೊಬ್ಬರಿಗೆ ಸಿಎಂ ಪಟ್ಟ ಕಟ್ಟಬಹುದು ಅನ್ನಕ್ಕಂಥ ಒಂದು ಮಾತುಗಳು ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಸೋಮಣ್ಣ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.